ನಮಸ್ಕಾರ. ಇವತ್ತಿನ ನಮ್ಮ ಮಾತುಕತೆ ಮಕ್ಕಳ ಇಂಟರ್ನೆಟ್ ಸುರಕ್ಷತೆ ಬಗ್ಗೆ. ನಿಮಗೆ ಗೊತ್ತಾ, ಭಾರತದಲ್ಲಿ ಇಂಟರ್ನೆಟ್ ಬಳಸೋರ್ಲಿ ಸುಮಾರು 15% ಮಂದಿ ಮಕ್ಕಳೇ ಅಂತೆ. ಇದು ಕೇಳಿ ಸ್ವಲ್ಪ ಆಶ್ಚರ್ಯ ಜೊತೆಗೆ ಆತಂಕನೂ ಆಗತ್ತೆ ಅಲ್ವಾ? ನರ್ಸರಿ ರೈಮ್ಸಿಂದ ಹಿಡಿದು ಆನ್ಲೈನ್ ಕ್ಲಾಸ್ವರೆಗೂ ಈಗಂತೂ ಇಂಟರ್ನೆಟ್ ಮಕ್ಕಳ ಜೀವನದ ಭಾಗವೇ ಆಗ್ಬಿಟ್ಟಿದೆ. ಹೌದು, ನೀವು ಹೇಳಿದ್ದು ನಿಜ. ಈ ವಿಷಯದ ಬಗ್ಗೆ ನಾವು ಆಳವಾಗಿ ತಿಳ್ಬೇಕು ಅಂದ್ರೆ ಬೀಯಿಂಗ್ ದಿ ಪೇರೆಂಟ್ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಡಾಕ್ಟರ್ ಚೇತನ್ ಗಿಣಿಗೇರಿ ಅವರ ಲೇಖನ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಅವರು ಮಕ್ಕಳ ತಜ್ಞರಾಗಿರೋದ್ರಿಂದ ಈ ವಿಚಾರದಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಸರಿ, ಆ ಲೇಖನದ ಆಧಾರದ ಮೇಲೇನೆ ಮಾತಾಡೋಣ. ಆನ್ಲೈನ್ ಜಗತ್ನಲ್ಲಿ ಮಕ್ಕಳು ಎದುರಿಸಬಹುದಾದ ಸವಾಲುಗಳೇನು, ಆಮೇಲೆ ಪೋಷಕರಾಗಿ ನಾವು ಏನ್ ಮಾಡ್ಬೋದು ಅನ್ನೋದನ್ನ ವಿವರವಾಗಿ ನೋಡೋಣ. ಮೊದಲಿಗೆ ಅಪಾಯಗಳ ಬಗ್ಗೆನೇ ಮಾತಾಡೋಣ. ಏನದು ಮಕ್ಕಳಿಗೆ ತಿಳಿಯದೆ ಎದುರಾಗುವ ಸಮಸ್ಯೆಗಳು? ಒಂದು ಮುಖ್ಯವಾದ ವಿಷಯ ಅಂದ್ರೆ ಮಕ್ಕಳಿಗೆ ಅದರ ಅರಿವಿಲ್ದೇನೆ ತಮ್ಮನ್ನ ಹಾಗೂ ತಮ್ಮ ಕುಟುಂಬದ ಅಂದ್ರೆ ಪರ್ಸನಲ್ ಮಾಹಿತಿಯನ್ನ ಆನ್ಲೈನಲ್ಲಿ ಹಂಚ್ಕೊಂಡ್ಬಿಡ್ಬೋದು. ಓ ಹೌದು. ಇನ್ನು ಸಾಮಾಜಿಕ ಮಾಧ್ಯಮದಲ್ಲೆಲ್ಲ ಬರುವ ಹಿಂಸಾತ್ಮಕ ಅಥವಾ ಹೇಗೆ ಅಂದ್ರೆ ವಯಸ್ಸಿಗೆ ಮೀರಿದ ವಿಷಯಗಳು ಅವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಆಮೇಲೆ ಗೇಮ್ಸ್ನಲ್ಲಿ ಉಚಿತ ಬಹುಮಾನಗಳ ಆಸೆ ತೋರಿಸಿ ವಂಚನೆ ಮಾಡೋ ಜಾಲಗಳೂ ಇವೆ. ಹೌದು ಹೌದು. ಅಷ್ಟೇ ಅಲ್ಲ, ಈ ಸೈಬರ್ ಬುಲ್ಲಿಯಿಂಗ್ ಅಂತಾರಲ್ಲ, ಅಂದ್ರೆ ಆನ್ಲೈನ್ನಲ್ಲಿ ಬೇರೆಯವರಿಂದ ನಿಂದನೆಗೆ ಒಳಗಾಗುವುದು, ಅದು ಕೂಡ ದೊಡ್ಡ ಸಮಸ್ಯೆ. ನಿಜ. ಆಮೇಲೆ ತಿಳಿದೇ ಮಾಲ್ವೇರ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಅಂದ್ರೆ ಗೊತ್ತಿಲ್ಲದೆ ಕೆಟ್ಟ ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಇವೆಲ್ಲ ರಿಯಲ್ ಪ್ರಾಬ್ಲಮ್ಸ್. ಮಕ್ಕಳನ್ನೇ ಗುರಿಯಾಗಿಸುವ ಸೈಬರ್ ಪ್ರೆಡೇಟರ್ಸ್ ಇದ್ದಾರೆ ಅನ್ನೋದು ಕೇಳಿದ್ರೆ ಇನ್ನೂ ಭಯ ಆಗುತ್ತೆ. ಖಂಡಿತ. ಇದ್ರ ಜೊತೆಗೆ ಇನ್ನೊಂದು ಗಮನಿಸಬೇಕಾದ್ದು ಒಂದೇ, ತುಂಬಾ ಹೊತ್ತು ಸ್ಕ್ರೀನ್ ಮುಂದೆ ಕೂರೋದ್ರಿಂದ ದೈಹಿಕ ಚಟುವಟಿಕೆಗಳ ಮೇಲಿನ ಆಸಕ್ತಿ ಕಡಿಮೆ ಆಗಬಹುದು. ಅದು ಅವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಈ ಕೋವಿಡ್ ಸಮಯದಂತೂ ಮಕ್ಕಳ ಸ್ಕ್ರೀನ್ ಟೈಮ್ ಜಾಸ್ತಿನೇ ಆಯ್ತು ಅಲ್ವಾ? ಆಗ ಈ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗಿರ್ಬೋದಾ? ಖಂಡಿತವಾಗಿ. ಆಗ ಶಾಲೆಗಳೆಲ್ಲ ಬಂದಾಗಿತ್ತು, ಹೊರಗಡೆ ಆಡೋಕೆ ನಿರ್ಬಂಧ ಬೇರೆ ಇತ್ತು. ಹೌದು. ಹಾಗಾಗಿ ಮಕ್ಕಳು ಜಾಸ್ತಿ ಹೊತ್ತು ಮೊಬೈಲ್, ಟ್ಯಾಬ್ಗಳಲ್ಲೇ ಕಳೆದ್ರು. ಆನ್ಲೈನ್ ಕ್ಲಾಸ್ಗಳಿಗೆ ಅನುಕೂಲ ಆಯಿತು ಅನ್ನೋದು ನಿಜ. ಆದ್ರೆ ಅದರ ಜೊತೆ ನೀವು ಹೇಳ್ದಾಗೆ ಸೈಬರ್ ಬುಲಿಯಿಂಗ್, ಆಮೇಲೆ ಆ ವಯಸ್ಸಿಗೆ ಸರಿಹೊಂದದ ಕಂಟೆಂಟ್ ನೋಡೋ ಸಾಧ್ಯತೆ, ಅಷ್ಟೇ ಯಾಕೆ ಮಕ್ಕಳ ಊಟ, ನಿದ್ದೆ ಸಮಯದಲ್ಲೂ ವ್ಯತ್ಯಾಸ ಆಗೋದು, ಈ ಎಲ್ಲಾ ಚಿಂತೆಗಳು ಪೋಷಕರಿಗೆ ಜಾಸ್ತಿ ಆದವು. ಸರಿ, ಹಾಗಾದ್ರೆ ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಮಕ್ಕಳನ್ನು ಆನ್ಲೈನ್ನಲ್ಲಿ ಸುರಕ್ಷಿತವಾಗಿಡಲು ಪೋಷಕರು ಏನ್ ಮಾಡ್ಬೋದು? ಲೇಖನದಲ್ಲಿ ಕೆಲವು ಪರಿಹಾರಗಳನ್ನ ಹೇಳಿದ್ದಾರೆ ಅಲ್ವಾ? ಬಹುಶಃ ಮೊದಲನೇ ಹೆಜ್ಜೆ ಮಕ್ಕಳ ಜೊತೆ ಮಾತಾಡೋದೇ ಇರ್ಬೋದಾ? ಖಂಡಿತವಾಗಿಯೂ ಅದೇ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅಂತ ಹೇಳ್ಬೋದು. ಆನ್ಲೈನ್ನಲ್ಲಿ ಏನೆಲ್ಲ ಒಳ್ಳೇದು ಇರುತ್ತೆ, ಕೆಟ್ಟದೂ ಇರುತ್ತೆ ಅಂತ ಮಕ್ಕಳಿಗೆ ತಿಳಿ ಹೇಳ್ಬೇಕು. ಅವರು ಯಾರ ಜೊತೆ ಆನ್ಲೈನಲ್ಲಿ ಮಾತಾಡ್ತಾರೆ, ಯಾವ ಆಪ್ಸ್ ಬಳಸ್ತಾರೆ ಅನ್ನೋದನ್ನ ಸ್ವಲ್ಪ ಗಮನಿಸೋದು, ಆ ಆಪ್ ಸುರಕ್ಷಿತವೇ ಅಂತ ನೋಡೋದು ಬಹಳ ಮುಖ್ಯ. ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಬೈಯೋದಕ್ಕಿಂತ ಹೆಚ್ಚಾಗಿ ಅದು ಯಾಕೆ ತಪ್ಪು, ಅದರಿಂದ ಏನ್ ಸಮಸ್ಯೆ ಆಗ್ಬಹುದು ಅಂತ ವಿವರಿಸ್ಬೇಕು. ಓಕೆ, ಅಂದ್ರೆ ಮುಕ್ತ ಮಾತುಕತೆ ಮುಖ್ಯ. ಆದ್ರೆ ಬರೀ ಮಾತಾಡಿದ್ರೆ ಸಾಕಾಗತ್ತಾ? ಕೆಲವೊಮ್ಮೆ ಮಕ್ಕಳಿಗೆ ಎಷ್ಟೇ ಹೇಳಿದ್ರೂ ಕೇಳದೇ ಇರ್ಬೋದಲ್ವಾ? ಹಾಗಾಗಿ ಸ್ಕ್ರೀನ್ ಸಮಯಕ್ಕೆ ಒಂದು ಮಿತಿ ಹಾಕೋದು ಕೂಡ ಅಷ್ಟೇ ಮುಖ್ಯ ಅನ್ಸುತ್ತೆ. ಹೌದು, ಎರಡನೇ ಪ್ರಮುಖ ಅಂಶ ಅದೇ. ಯಾಕಂದ್ರೆ ಮಕ್ಕಳಿಗೆ ಯಾವಾಗ ನಿಲ್ಲಿಸ್ಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ದಿನಕ್ಕೆ ಎಷ್ಟು ಹೊತ್ತು ಗ್ಯಾಜೆಟ್ ಬಳಸಬಹುದು ಅಂತ ಒಂದು ನಿಯಮ ಮಾಡೋದು, ಬೇಕಾದ್ರೆ ಒಂದು ಟೈಮ್ ಟೇಬಲ್ ತರ ಹಾಕೋದು, ಮತ್ತು ಮುಖ್ಯವಾಗಿ ಪೋಷಕರ ಗಮನಕ್ಕೆ ತಾರದೆ ಬಳಸಬಾರ್ದು ಅಂತ ಒಂದು ಒಪ್ಪಂದ ಮಾಡ್ಕೊಳ್ಳೋದು ಸಹಾಯ ಮಾಡುತ್ತೆ. ಇನ್ನು ತಾಂತ್ರಿಕವಾಗಿಯೂ ಕೆಲವು ಸಹಾಯಗಳಿವಲ್ಲ, ಈ ಪೇರೆಂಟಲ್ ಕಂಟ್ರೋಲ್, ಆಂಟಿವೈರಸ್ ಸಾಫ್ಟ್ವೇರ್ ತರ. ಖಂಡಿತ. ಮೂರನೇದಾಗಿ ಈ ತಾಂತ್ರಿಕ ಪರಿಕರಗಳು ತುಂಬಾ ಉಪಯುಕ್ತ. ಯಾಕಂದ್ರೆ ಪ್ರತಿ ಕ್ಷಣವೂ ಮಕ್ಕಳ ಮೇಲೆ ಕಣ್ಣಿಡೋಕ್ಕಾಗಲ್ಲ. ಹಾಗಾಗಿ ಬ್ರೌಸರ್ಗಳಲ್ಲಿರೋ ಸೇಫ್ಟಿ ಸೆಟ್ಟಿಂಗ್ಗಳು, ಕಂಟೆಂಟ್ ಫಿಲ್ಟರ್ಗಳನ್ನ ಬಳಸಬಹುದು. ಆಮೇಲೆ ಆಂಟಿವೈರಸ್ ಜೊತೆಗೆ ಪೇರೆಂಟಲ್ ಕಂಟ್ರೋಲ್ ಫೀಚರ್ ಎರಡೂ ಇರೋ ಸಾಫ್ಟ್ವೇರ್ಗಳೂ ಇವೆ. ಇವು ಅನುಚಿತ ವೆಬ್ಸೈಟ್ಗಳನ್ನ ಬ್ಲಾಕ್ ಮಾಡಲು, ಸ್ಕ್ರೀನ್ ಸಮಯ ನಿಯಂತ್ರಿಸಲು ಸಹಾಯ ಮಾಡ್ತವೆ. ಹಾಗೇ ನಾಲ್ಕನೇ ಅಂಶವಾಗಿ ನಮ್ಮ ಖಾಸಗಿ ಮಾಹಿತಿ ಅಂದ್ರೆ ಪ್ರೈವಸಿ ಯಾಕೆ ಮುಖ್ಯ ಅಂತ ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ ಅಲ್ವಾ? ಹೌದು, ಅದು ಬಹಳ ಮುಖ್ಯ. ಆನ್ಲೈನ್ನಲ್ಲಿ ಶೇರ್ ಮಾಡಿದ ವಿಷಯವನ್ನ ಅದು ಪೂರ್ತಿಯಾಗಿ ಅಳ್ಸೋಕ್ ಆಗಲ್ಲ ಅನ್ನೋದನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಯಾಕೆ ಹೆಸರು, ವಿಳಾಸ, ಸ್ಕೂಲ್ ಹೆಸರು, ಫೋನ್ ನಂಬರ್, ಆಮೇಲೆ ಫೋಟೋ, ವಿಡಿಯೋಗಳನ್ನ ಮುಖ್ಯವಾಗಿ ಅಪರಿಚಿತರ ಜೊತೆ ಹಂಚ್ಕೊಳ್ಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಬೇಕು.
ಈ ಮಾಹಿತಿಯನ್ನ ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಳ್ಬಹುದು ಅನ್ನೋ ಅರಿವು ಮೂಡಿಸ್ಬೇಕವರಿಗೆ. ಸರಿ. ಕೊನೆಯದಾಗಿ ಸಾಮಾಜಿಕ ಮಾಧ್ಯಮಗಳ ಬಗ್ಗೆ. ಮಕ್ಕಳು ಈಗ ಚಿಕ್ಕ ವಯಸ್ಸಿನಲ್ಲೇ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಬಳಸಲು ಶುರು ಮಾಡ್ತಾರೆ. ಅದರ ಬಗ್ಗೆ ಏನು ಹೇಳೋದು? ಹೌದು, ಅದು 5ನೇ ಅಂಶ. ಅವರು ಸಾಮಾಜಿಕ ಮಾಧ್ಯಮ ಬಳಸಲು ಶುರು ಮಾಡಿದಾಗ ಅಲ್ಲಿ ತಮ್ಮ ಅಕೌಂಟನ್ನ ಹೇಗೆ ಪ್ರೈವೇಟ್ ಆಗಿ ಇಟ್ಕೊಳ್ಳೋದು, ಆಮೇಲೆ ಏನಾದರೂ ಅನುಚಿತವಾದ ಅಥವಾ ಕಿರುಕುಳ ನೀಡುವ ಕಂಟೆಂಟ್ ಬಂದ್ರೆ ಅದನ್ನ ಹೇಗೆ ಬ್ಲಾಕ್ ಮಾಡೋದು ಅಥವಾ ರಿಪೋರ್ಟ್ ಮಾಡೋದು ಅಂತ ಕಲಿಸ್ಬೇಕು. ಇದು ಅವರ ಸುರಕ್ಷತೆಗೆ ಮತ್ತು ಒಂದು ಒಳ್ಳೆ ಆನ್ಲೈನ್ ವಾತಾವರಣ ನಿರ್ಮಿಸಲು ಅಗತ್ಯ. ಒಟ್ನಲ್ಲಿ ಈ ಚರ್ಚೆಯಿಂದ ತಿಳಿದು ಬರುವ ಮುಖ್ಯ ಅಂಶ ಅಂದ್ರೆ ಇಂಟರ್ನೆಟ್ ಒಂದು ಅದ್ಭುತವಾದ ಸಾಧನವೇನೋ ಹೌದು, ಆದರೆ ಅದರಲ್ಲಿ ಅಪಾಯಗಳು ಸಾಕಷ್ಟಿವೆ. ಈ ಅಪಾಯಗಳಿಂದ ಮಕ್ಕಳನ್ನು ದೂರವಿಡಲು ಪೋಷಕರ ಪಾತ್ರ ಬಹಳ ಮುಖ್ಯ ಅನಿಸುತ್ತೆ. ಅಂದರೆ ಮುಕ್ತ ಸಂವಹನ, ಸ್ಕ್ರೀನ್ ಸಮಯದ ಮಿತಿ, ತಂತ್ರಜ್ಞಾನದ ಸಹಾಯ, ಆಮೇಲೆ ಆ ಖಾಸಗಿತನದ ಅರಿವು ಮತ್ತು ಸಾಮಾಜಿಕ ಮಾಧ್ಯಮದ ಬಗ್ಗೆ ಸರಿಯಾದ ತಿಳುವಳಿಕೆ, ಇವೆಲ್ಲವೂ ಮಕ್ಕಳ ಆನ್ಲೈನ್ ಸುರಕ್ಷತೆಗೆ ಅಡಿಪಾಯ ಇದ್ದ ಹಾಗೆ. ಹೌದು. ಲೇಖನ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳುತ್ತೆ, ಇಂಟರ್ನೆಟ್ ವರವೋ ಶಾಪವೋ ಅಂತ. ಬಹುಶಃ ಎರಡೂ ಹೌದು ಅನ್ಸುತ್ತೆ. ನಾವು ಅದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಅಲ್ವಾ? ನಾವಿಲ್ಲಿ ನಿರ್ಬಂಧಗಳ ಬಗ್ಗೆ ಮಾತಾಡ್ದ್ವಿ, ಆದ್ರೆ ಇಂಟರ್ನೆಟ್ ಇಷ್ಟು ಹಾಸುಹೊಕ್ಕಾಗಿರುವಾಗ ಕೇವಲ ನಿರ್ಬಂಧಗಳನ್ನೇ ನೆಚ್ಕೊಳ್ಳುವ ಬದಲು ಇಡೀ ಕುಟುಂಬ ಒಟ್ಟಾಗಿ ಆನ್ಲೈನ್ ಜಗತ್ತನ್ನ ಸುರಕ್ಷಿತವಾಗಿ ಮತ್ತು ಜವಾಬ್ದಾರಿಯುತವಾಗಿ ಬಳಸುವ ಡಿಜಿಟಲ್ ಬುದ್ಧಿವಂತಿಕೆಯನ್ನ ಹೇಗೆ ಬಳಸ್ಕೊಳ್ಬೋದು? ಇದು ಬಹುಶಃ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಆಲೋಚಿಸಬೇಕಾದ ಒಂದು ಬಹು ಮುಖ್ಯವಾದ ವಿಷಯ.